ಏನು ಮಾಡ್ತಾಯಿದ್ದೀವಿ ಅಂತ ನಿಮಗೂ ಗೊತ್ತಿರಲ್ಲ. ನೋಡಿ, ನಾವು ಕರೆದಿದ್ದೀವಿ 10:30 ಬನ್ನಿ ವಿಷಯ ತಿಳಿಸ್ತೀವಿ ಅಂತ ಯಾರಾದರೂ ಬಂದವರ ನೋಡಿ? ಏನು ಹೇಳ್ತಾರೆ ಗೊತ್ತಾ? ರೇ ಹಾಕಿದ್ದೀವಿ, ದುಡ್ಡು ಕೊಡ್ತೀವಿ, ರೆಡಿ ಮಾಡಿ ಕಳ್ಸಯ್ಯ. ಓದಿರೋರು, ಯಾಕೆಂದ್ರೆ ಓದಿದ್ದಾರೆ, ನಿಮ್ಮ ಗಂಡಂದಿರು ಓದಿದ್ದಾರೆ, ಮಾಡ್ತಾರೆ ಕೆಲಸ. ನೋಡಿ, ನೀವು ಓದಿದ್ದೀರಿ, ನೀವು ಅದೇ ಕೆಲಸ ಮಾಡೋದು. ಯಾಕೆಂದರೆ ಅವನಿಗೆ ಕುಡಿದು ಬ್ರೈನ್ ಸೆಲ್ಸ್ ಹೋಗುತ್ತೆ, ಅವನ ಟೆನ್ಷನಿಂದ ನಿಮಗೆ ಬ್ರೈನ್ ಸೆಲ್ಸ್ ಹೋಗುತ್ತೆ. ನೀವು ಯಾವತ್ತೂ ಸಂತೋಷವಾಗೇ ಇಲ್ಲ, ದುಃಖ ಪಡ್ತೀರಿ, ತಿಂಗಳಾನುಗಟ್ಟಲೆ ದುಃಖ ಪಡ್ತೀರಿ. ನನ್ನ ಜೀವನ ಹಾಳಾಯಿತು ಅಂತ ಹೇಳ್ತೀರಿ, ಹೊರಗಡೆ ತೋರಿಸಲ್ಲ, ಯಾರಿಗೂ ಹೇಳಲ್ಲ, ಒಳಗಡೆ ನೋವು ತಿಂತೀರಿ. ಅನ್ನ ಮಾಡೋವಾಗ ಅಕ್ಕಿ ಹಾಗೆ ಬೇಯುತ್ತೆ ನಿಮಗೆ. ಎಲ್ಲಿದೆ ನಿಮಗೆ ಸಂತೋಷ? ಎಲ್ಲ ಕರೆಕ್ಟಾಗಿರೋ ಮನೆಗಳಲ್ಲೇ ಸಂತೋಷ ಇರಲ್ಲ. ಇನ್ನು ಈ ಮನೆಯಲ್ಲಿ ಎಲ್ಲಿಂದ ಹುಡುಕ್ಬೇಕು ಸಂತೋಷ ಅಲ್ವಾ? ಸೊ ಆ ಮಕ್ಕಳ ಮೇಲೆ ಕೋಪ ತೀರಿಸ್ತೀವಿ, ಕೆಲವು ಸಾರಿ ಬೇಸರ ಮಾಡ್ಕೊಳ್ತೀವಿ, ಕೊನೆಗೆ ಅಳ್ತೀವಿ, ಬಹಳ ದುಃಖ ಪಡ್ತೀವಿ. ಸೊ ಅದಕ್ಕೆ ನಾವು ಕರೆದ್ರೂ ಕೂಡ ಬರೋದಕ್ಕೆ ಶಕ್ತಿ ಇಲ್ಲ, ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕೋದಿಲ್ಲ. ಖಂಡಿತವಾಗ್ಲೂ ಬರಬೇಕು, ನೀವು ಕಲಿಬೇಕು, ನಿಮ್ಮನ್ನು ರಿಲೀವ್ ಮಾಡ್ಕೋಬೇಕು. ನಿಮ್ಮಿಂದ ಅವ್ನು ಸರಿ ಹೋಗ್ತಾ ಇರೋದು, ನೀವು ಫೋನ್ ಮಾಡಿ ಅವನ್ನ ಹಾಕ್ತಾ ಇರೋದು, ನಿರ್ಧಾರ ಮಾಡ್ತಾ ಇರೋದು ನೀವು. ನೀವು ಸೈನ್ ಹಾಕಿ ಕೊಟ್ಟಿಲ್ಲ ಅಂದರೆ ಅವ್ನು ಎತ್ಕೊಂಬರೋಕ್ಕಾಗುತ್ತಾ ನಮ್ಮ ಕೈನಲ್ಲಿ? ನೀವು ಸೈನೇ ಹಾಕಲಿಲ್ಲ ಅಂದರೆ ಅವ್ನು ಕುಡ್ತಾ ನಿಲ್ಲಿಸೋದಿಲ್ಲ, ಜಾಸ್ತಿ ಆಗಿ ಕೊನೆಗೆ ಸಾಯೋದಿಲ್ಲ, ಹುಚ್ಚಾಗಿ ಹೊಟ್ಟೋಗ್ತಾನೆ. ಅವನು ಹುಚ್ಚಾಗಿ ಹೊಟ್ಟೋಗ್ತಾನೆ. ಇಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ, ಮನೆಯವ್ರು ಸರಿಯಾಗಿ ನಮ್ಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ, ನಾವು ಹೇಳ್ದಂಗೆ ಕೇಳೋದಿಲ್ಲ. ಅದಕ್ಕೋಸ್ಕರ ಅವನು ವಾಪಸ್ ಹೋಗಿ ರಿಲ್ಯಾಪ್ಸ್ ಆಗಿ ಹುಚ್ಚರಾಗಿ ಪೊಲೀಸ್ ಕೇಸ್ಗಳಾಗಿ ವಾರಂಟ್ಗಳು ಬರ್ತಾಯಿದ್ದಾವೆ. ಇವಾಗ ಫೋನ್ ಮಾಡ್ತಾಯಿದ್ದಾರೆ, ಅಯ್ಯೋ ನಮ್ಮ ಮಗ ವಾರಂಟ್ ಬಂದುಬಿಟ್ಟಿದೆ, ಏನು ಸಾರ್ ಮಾಡಬೇಕು ಅಂತ. ಬೆಂಕಿ ಕೆಂಡ ಮೊಡ್ಲಲ್ಲಿದ್ದಂಗೆ ಇವನು, ಗೊತ್ತಾಯ್ತರ? ಅದರಿಂದ ಜವಾಬ್ದಾರಿ ತಗೋಬೇಕು. ಇಲ್ಲಿ ಇಂಥ ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ನಿಲ್ಲಿಸಿ ಕೊಡ್ತಾನ, ಊಟ ಮಾಡೋಂಗೆ ಮಾಡಿ, ನಿದ್ದೆ ಮಾಡೋಂಗೆ ಮಾಡಿ, ಆ ವಿಡ್ರಾವಲ್ಸಲ್ಲಿ 2ನೇ ಜನ್ಮ. ಹೆಣ್ಣಿಗೆ ಒಂದು ಸಾರಿ ಮಗು ಡೆಲಿವರಿ ಆದರೆ 2ನೇ ಜನ್ಮ ಅಂತ ಹೆಂಗೆ ಕರಿತೀವಿ ನಾವು, ಅಷ್ಟು ಕಷ್ಟ ಇವನಿಗೂ ಕೂಡ, ಅಷ್ಟು ಕಷ್ಟ. ಗೊತ್ತಾಯ್ತರ? ಇಲ್ಲಿ ಇವತ್ತು ಎಷ್ಟು ಜನ ಅವನಿಗೋಸ್ಕರ ಸಹಾಯ ಮಾಡ್ತಾರೆ ಇಲ್ಲಿ ಒಂದು ಸಂಸ್ಥೆಯಲ್ಲಿ ಅಂದರೆ, ಭಾಳಷ್ಟು ಜನರ ಸಹಾಯದಿಂದ ಅವನು ಆ ಕೆಮಿಕಲ್ಸಿಂದ ದಾಟಿ ಇತ್ಲ ಕಡೆ ಪ್ರಕೃತಿ ಲೆವೆಲ್ಗೆ ಬರ್ತಾನೆ, ಪ್ರಕೃತಿಗೆ ಸೆಟ್ ಆಗ್ತಾನೆ. ಪ್ರಕೃತಿಗೆ ಸೆಟ್ ಆಗೋದಕ್ಕೆ ಅವನಿಗೆ 20 ದಿವಸ 30 ದಿವಸ ಬೇಕಾಗುತ್ತೆ. ಆಗ ಅವನಿಗೆ ಟೈಮ್ ಸರಿಯಾಗಿ ಊಟ ಆಗುತ್ತೆ, ಹಸುವಾಗುತ್ತೆ, ಬ್ರೇಕ್ಫಾಸ್ಟ್ ಮಾಡ್ತಾನೆ. ಟೈಮ್ ಸರಿಯಾಗಿ ಮಧ್ಯಾಹ್ನ ಹಸುವಾಗುತ್ತೆ, ಊಟ ಮಾಡ್ತಾನೆ. ರಾತ್ರಿ ಊಟ ಮಾಡ್ತಾನೆ. ಯಾವುದು ಕೆಮಿಕಲ್ಸ್ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡ್ತಾನೆ ಅಲ್ವಾ? ಅವನು ರೆಡಿ ಆದ ಮೇಲೆ ನಾವೇನು ಮಾಡ್ತೀವಿ, ಅವನಿಗೆ ಯೋಗ ಎಕ್ಸಸೈಸ್ ಮಾಡೋಕ್ಕೆ ಕೊಡಿಸ್ತೀವಿ. ಇವಾಗ ರೆಡಿ ಆಗಬೇಕು ತಲೆ ಒಳಗಡೆ, ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗೋದಕ್ಕೆ ನಮಗೆ ಮೆಡಿಟೇಷನ್ ಒಂದೇ, ಯೋಗ ಒಂದೇ. ಯೋಗ ಅಂದರೆ ಪ್ರಕೃತಿ ಜೊತೆಯಲ್ಲಿ ವ್ಯಕ್ತಿ ಒಂದಾಗಬೇಕು, ಯೂನಿಯನ್ ಅಂತ ಕರೀತಾರೆ. ಇವನು ಪ್ರಕೃತಿ ಬಿಟ್ಟು ಕೆಮಿಕಲ್ ಜೊತೆ ಇದ್ದ, ಇವಾಗ ಮತ್ತೆ ಇತ್ಲ ಕಡೆ ತಿರ್ಕೋಬೇಕು. ಇವನು ತಿರ್ಕೊಂಡು ರೆಡಿ ಆಗಬೇಕು. ಇವರೆಲ್ಲ ಹೇಳಿದ ಮಾತು ಕೇಳ್ತಾರೆ ಅಂದ್ಕೊಂಡ್ರಾ? ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಗೊತ್ತಾ? ಕೆಟ್ಟವರಲ್ಲ, 16 ವರ್ಷದಿಂದ ಊಟ ಮಾಡದೆ ಬ್ರೈನ್ ಹೋಗಿದೆ. ನಮಗೆಲ್ಲ ಬ್ರೈನ್ ಚೆನ್ನಾಗಿರೋರೇ ನ್ಯಾಯವಾಗಿಲ್ಲ. ಇನ್ನು ಅವರಿನ್ನೇನು ಮಾಡ್ತಾರೆ? ಬಿಟ್ಟರೆ ಸಾಕು ಓಡೋಗೋಣ ಅಂತ ಕಾಯ್ತಾ ಇರ್ತಾರೆ. ಏನೇನೋ ಕೋತಿ ಚೇಷ್ಟೆಗಳು ಮಾಡ್ತಾರೆ, ಇಲ್ದಿರೋ ತರಲೆ ಮಾಡ್ತಾರೆ. ಯೋಗ ಮಾಡ್ರೆ ಅಂದರೆ ಕೈ ಹಿಂಗನ್ನೋದು ಹಂಗನ್ನೋದು, ಪಕ್ಕದಲ್ಲಿರೋನಿಗೇನೋ ಕೋತಿ ಚೇಷ್ಟೆ ಮಾಡೋದು. ಈ ಮಕ್ಕಳು ಲಾಸ್ಟ್ ಬೆಂಚ್ ಮಕ್ಕಳು ಹೆಂಗೆ ಕೋತಿ ಚೇಷ್ಟೆ ಮಾಡ್ತವೆ, ಇವು ಅದೇ ಥರ ಮಕ್ಕಳೇ. ಇವು ಯೋಗನೂ ಮಾಡಲ್ಲ, ಏನೂ ಮಾಡಲ್ಲ. ಗೊತ್ತಾಯ್ತರ? ಹೇಳಿದ್ದನ್ನು ಕೇಳಲ್ಲ. ಇನ್ನೆಲ್ಲಿ ಸರಿ ಹೋಗೋದು? ಹೆಂಗೆ? ಕಷ್ಟ. ಇಂಥವ್ರನ್ನ ನಾವು ತಿದ್ದಿ ಒಂದೇಟು ಕೋಪ ಬಂದರೂ ಒಂದು ಏಟು ಹೊಡೆದು ಬುದ್ಧಿ ಹೇಳಿ, ಮೇಷ್ಟ್ರು ಹೆಂಗೆ ಕೋಲಿಟ್ಕೊಂಡು ಪಾಠ ಹೇಳ್ತಾನೆ ಹಂಗೆ. ನೀವಿಲ್ಲೊಂದು ತಿಂಗಳು ನೋಡೋಕ್ಕೆ ಬಂದಿದ್ದ ತಕ್ಷಣ ನಾನೊಂದು ಏಟು ಹೊಡೆದಿದ್ದೀನಲ್ಲ, ಅವ್ನು ನಿಮ್ಗೆ ಹೇಳಿದ ತಕ್ಷಣ ಕರುಳು ಚುರುಕ್ಕಂದುಬಿಡುತ್ತೆ ನಿಮಗೆ. ಅಯ್ಯಯ್ಯೋ ಹೊಡೆದು ಬಿಟ್ರಪ್ಪ, ನಿನಗೆ ಇರು ಪೊಲೀಸ್ನವ್ರು ಕರೆದು ಕೇಸ್ ಹಾಕ್ಬಿಡ್ತೀನಿ ಕರಿ ಮುದುಕನ ಮೇಲೆ
ಅಂತ ಹೋಗ್ಬಿಡ್ತೀರಾ ನೀವು? ನಿಮ್ಮ ಸಂಬಂಧಿಕರು ಸ್ನೇಹಿತರು ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ದಾಸರಾಗಿದ್ದಾರಾ? ಅಲ್ಲದೆ ಮಾನಸಿಕ ದುಸ್ಥಿತಿ, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಸಾಮಾಜಿಕ ಅವಹೇಳನ, ಆರ್ಥಿಕವಾಗಿ ಹದೋಗತಿ ಹೊಂದಿದ್ದಾರಾ? ಹಾಗಾದರೆ ಕೂಡಲೇ ಸಂಪರ್ಕಿಸಿ ಮೈಂಡ್ ಕೇರ್ ಫೌಂಡೇಶನ್, ಕೆಂಗೇರಿ, ಬೆಂಗಳೂರು. ನಮ್ಮ ಕೇಂದ್ರದಲ್ಲಿ ಮದ್ಯಪಾನ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ನೀಡುವ ನುರಿತ ವೈದ್ಯರ ತಂಡ ಹಾಗೂ ಆರೋಗ್ಯ ಸಲಹೆಗಾರರು, ಮಾನಸಿಕ ತಜ್ಞರು, ಕ್ಲಿನಿಕಲ್ ಸೈಕಾಲಜಿಸ್ಟ್, ಜನರಲ್ ಫಿಜಿಷಿಯನ್, MSW ಸೋಷಿಯಲ್ ವರ್ಕರ್, ಕೌನ್ಸಿಲರ್, ಯೋಗ ತರಬೇತುದಾರರು, ವ್ಯಸನ ಸಲಹೆಗಾರರ ಸೌಲಭ್ಯವಿದೆ.